ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜನವಾಡ ರಸ್ತೆಯಲ್ಲಿರುವಂತಹ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯ ನೇತೃತ್ವದಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಾದ್ಯಂತ ಫೆಬ್ರವರಿ 2ರಿಂದ 17ರವರೆಗೆ ಆರೋಗ್ಯ ಹಕ್ಕಿನ ಕಾಯ್ದೆ ಜಾರಿಗೆ ಒತ್ತಾಯಿಸಿ ಜಾಥಾ ನಡೆಯುತ್ತಿದ್ದು, ಅದರ ಭಾಗವಾಗಿ ಬೀದರ್ನಲ್ಲಿ ಫೆಬ್ರವರಿ 4ರಂದು ಈ ಜಾಥಾ ಆಯೋಜಿಸಲಾಗಿದೆ ಅಂತ ಚಳುವಳಿಯ ಮುಖ್ಯಸ್ಥ ಭೀಮಾ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದವರು, ಲಿಂಗತ್ವ ಬದಲಾವಣೆ 5ರಿಂದ 6 ಲಕ್ಷ ರೂಪಾಯಿ ವೆಚ್ಚವಾಗ್ತಾ ಇದೆ. ಈ ವೆಚ್ಚವನ್ನು ಸರ್ಕಾರವೇ ಭರಿಸಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನ್ಯಾಯ ಒದಗಿಸಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಅದರ ಜೊತೆಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯಕ್ಷ ನಿಗಮವನ್ನ ಸ್ಥಾಪಿಸುವಂತೆ ಅವರು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ. ನಾನು ಟ್ರಾನ್ಸ್ಜೆಂಡರ್ ನಮ್ಮದು ಲೋಕಲ್ ಸಿಟಿ ಆದಂಥ ಸಂಘಮಿತ್ರ ಸೇವಾ ಸಂಸ್ಥೆ ಸದಸ್ಯನಾಗಿದ್ದೀನಿ. ನಾವು 4ನೇ ತಾರೀಕಿಗೆ ಏನು ಜನ ಆಂದೋಲನ ಕರ್ನಾಟಕದಿಂದ ಫೆಬ್ರವರಿ 2ರಿಂದ 17 ತನಕ ಏನು ಆರೋಗ್ಯ ಮತ್ತು ಹಕ್ಕಿನ ಜನ ಆಂದೋಲನ ಮಾಡ್ತಾ ಇದ್ದೀವಿ. ಅದು ನಮ್ಮ ಬೀದರ್ನಲ್ಲಿ 4ನೇ ತಾರೀಕಿಗೆ ಮಾಡ್ತಾ ಇದ್ವಿ. ನನ್ನ ಪರಿಚಯ ಇಷ್ಟಿದೆ, ಮತ್ತೆ ನಾವು ಮಾತಾಡೋದು. ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ದೊಡ್ಡ ಜನಾಂಗ ಇದೆ. ಇವತ್ತು ಈ ದೇಶ 77 ವರ್ಷಗಳ ಸ್ವಾತಂತ್ರ್ಯ ಕಂಡರೂ ಕೂಡ ಇವತ್ತು ಅಲ್ಪಸಂಖ್ಯಾತ ಲಿಂಗತ್ವರಿಗೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತಿನವರೆಗೂ ಇವತ್ತು ಕೂಡ ಅವರು ಸಾಮಾಜಿಕ ಒಂದು ಮುಖ್ಯ ವಾಹಿನಿಗೆ ಬರಲಿಕ್ಕೆ ಇವತ್ತ ನಮ್ಮ ಸರ್ಕಾರ ಆಗಲಿ ಜನಪರ ಸಂಘಟನೆಯವರಾಗಲಿ ಇದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇವತ್ತು ಇವರ ಬಗ್ಗೆ ಇನ್ನೂ ಕಾಳಜಿ ವಹಿಸ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಅನೇಕ ಪ್ರಗತಿಪರ ಸಂಘಟನೆಗಳು ಅವರ ಜೊತೆಯಲ್ಲಿ ಕೂಡಿಕೊಂಡು ಅವರಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕದಲ್ಲಿ ಸಮಾನತೆ ದೊರೆಯಬೇಕು, ಅವರ ಮೂಲ ಸೌಕರ್ಯಗಳಾಗಿರುವ ವಸತಿ, ಊಟ ಮತ್ತು ಕೆಲಸ, ಈ 3 ಅವರಿಗೆ ಮೂಲ ಸೌಕರ್ಯಗಳು ಇವತ್ತಿಗೂ ಕೂಡ ದೇಶ 77 ವರ್ಷ ಸ್ವಾತಂತ್ರ್ಯ ಆಚರಣೆ ಇವತ್ತು ಮಾಡಿದ್ವಿ ನಾವು. ಆದರೂ ಕೂಡ ಇವತ್ತಿಗೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಫೆಬ್ರವರಿ 2ರಿಂದ 17ರವರೆಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಒಂದು ಆರೋಗ್ಯ ಹಕ್ಕಿನ ಒಂದು ಹೋರಾಟವನ್ನು ಅವರು ಪ್ರಾರಂಭಿಸಿದ್ದಾರೆ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಆರೋಗ್ಯ ಜಾಥಾವನ್ನು ಪ್ರಾರಂಭ ಮಾಡಿದರೆ, ಅದೇ ರೀತಿಯಲ್ಲಿ ಬೀದರ್ ನಗರದಲ್ಲಿಯೂ ಕೂಡ ಬೀದರ್ ಜಿಲ್ಲೆಯ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಸಂಘಮಿತ್ರ ಅಂತಕ್ಕಂಥ ಸಂಸ್ಥೆಯ ಮುಖಾಂತರ ಇಲ್ಲಿನ ಅಲ್ಪಸಂಖ್ಯಾತರಿಗೆ ಅವರಿಗೆ ಆರೋಗ್ಯದ ರಕ್ಷಣೆ ಆಗಬೇಕು, ಅವರ ಲಿಂಗತ್ವದ ಬದಲಾವಣೆಗೆ ರಾಜ್ಯ ಸರ್ಕಾರವೇ ಅವರಿಗೆ ಖರ್ಚಾಗತಕ್ಕಂಥ 3-4 ಲಕ್ಷ ರೂಪಾಯಿ ಈ ಒಂದು ಸರ್ಕಾರವೇ ಭರಿಸಬೇಕು. ಅವರು ಕೂಡ ಈ ಸಾಮಾಜಿಕ ಮತ್ತು ನೈಸರ್ಗಿಕವಾಗಿ ಯಾವ ಭೋಗವನ್ನು ಅವರು ಭೋಗಿಸಬೇಕು, ಅವರು ಅನುಭವಿಸಬೇಕು. ಅವರು ಕೂಡ ಈ ಸಮಾಜದಲ್ಲಿ ಸೃಷ್ಟಿಯ ಪ್ರಕಾರ ನಿಯಮಗಳಿಗೆ ಒಳಪಡಬೇಕು. ಆ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಅವರು ಬದುಕು ಬಹಳ ಅಯೋಮಯವಾಗಿದೆ. ಅವರು 10 ಲಕ್ಷ 5 ಲಕ್ಷ ಕಟ್ಟು ಲಿಂಗತ್ವ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಹಣವನ್ನು ಇವತ್ತು ಸರ್ಕಾರವೇ ಭರಿಸಬೇಕು. ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಅವರಿಗೆ ಔಷಧಿ ಗೋಲಿ ಎಲ್ಲವನ್ನ ಪುಕ್ಕಟ್ಟೆಯಾಗಿ ಸಿಗಬೇಕು. ಯಾಕಂದ್ರೆ ಇವತ್ತು